ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಶ್ರೀ 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 ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಪಂಡೋಮಟ್ಟಿ ಇವರಿಗೆ ನಮಸ್ಕರಿಸುತ್ತಾ, ನಾನಿವತ್ತು ನನ್ನ ಚಾನಲ್ನಲ್ಲಿ ಒಂದು ವಿಶೇಷವಾದ ವಿಡಿಯೋನ ತೊಗೊಂಬಂದಿದ್ದೀನಿ. ಅದೇನೆಂದರೆ, ಚನ್ನಗಿರಿಯಲ್ಲಿ ನಿಮಗೆ ಶ್ರೀ ಬಸವ ಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್ ಬಗ್ಗೆ ಕೇಳಿದ್ದೀರಾ ಅನ್ಕೊತೀನಿ. ಮಾಚನಾಯಕನಹಳ್ಳಿ ರೋಡು ಟುವರ್ಡ್ಸ್ ಬೀರೂರು ಮತ್ತು ಕಡೂರು, ಚಿಕ್ಕಮಗಳೂರು ಮೇನ್ ರೋಡ್ ಬರುತ್ತಲ್ಲ, ಆ ಕಡೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಾಲೇಜಿಗೆ ಹೋಗೋ ರೋಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಚಿತ್ರದುರ್ಗ ರೋಡಿಂದ ನವಚೇತನ ಸ್ಕೂಲ್ ಬರುತ್ತಲ್ವ, ಅಲ್ಲಿಂದ ಲೆಫ್ಟಿಗೆ ತೊಗೋಬೇಕು. ನೋಡ್ತಾ ಇರ್ಬೋದು ನೀವು, ಈ ರೂಟ್ ತೋರಿಸ್ತಾ ಇದ್ದೀನಿ. ಇಟ್ಸ್ ರಿಯಲಿ ಬ್ರೇಕಿಂಗ್ ನ್ಯೂಸ್, ಬಿಕಾಸ್ ಕಾಲೇಜಲ್ಲಿ ತುಂಬ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದಿದ್ದಾರೆ. ಈಗ ಕಳೆದ 5 ವರ್ಷಗಳಿಂದ ಆ ಕಾಲೇಜ್ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ನಾವು ನೋಡ್ತಾ ಇರ್ಬೋದು ಚಿಕ್ಕಮಗಳೂರು ಮೇನ್ ರೋಡು, ಬೀರೂರು ಮತ್ತು ಅಜ್ಜಂಪುರ ರೋಡ್ ಅಂತ ಹೇಳಿದ್ನಲ್ಲ, ಆ ರೋಡು. ಸೊ ನೀವು ಆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಲಗಡೆ ನಿಮಗೆ ಜವಳಿ ಚೌಟ್ರಿ ಸಿಗುತ್ತೆ. ಸೊ ಅದೇ ರೀತಿ ಮುಂದೆ ಹೋಗ್ತಾ ಇದ್ದರೆ ನೀವು ಈ ರೋಡಲ್ಲಿ ನೋಡ್ತಾ ಇರ್ಬೋದು, ಎಡಗಡೆ ಮಾಚನಾಯಕನಹಳ್ಳಿ ರೋಡ್ ಬರುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಕಾಲೇಜಿಗೆ ಹೋಗೋ ರೂಟನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಮುಂದೆ ಹೋದರೆ, ನೀವು ಸ್ವಲ್ಪ ಮುಂದೆ ಹೋದರೆ, ನನಗೆ ಸ್ಲೋಲಿಯಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಎಡಗಡೆ ನೀವು ಒಂದು ಬಿಲ್ಡಿಂಗ್ ನೋಡ್ತಿರ್ಬೋದು, ಇದು RVS ಸ್ಕೂಲು. ಅದೇ ರೀತಿ ಇನ್ನು ಸ್ವಲ್ಪ ಮುಂದೆ ಹೋದರೆ, ಇದು ಹೊಸಬ್ರಿಗೆ ಯಾರಿಗೆ ಗೊತ್ತಿಲ್ಲ, ಬೇರೆ ಕಡೆಯಿಂದ ರೂಟ್ ಬರ್ತಿದ್ದೀರೋ ಅವ್ರಿಗೆ ನಾನು ರೂಟ್ ಮ್ಯಾಪನ್ನು ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಚನ್ನಗಿರಿಲಿರೋ ತುಂಬ ಜನಗಳಿಗೆ ಬಸವ ಸ್ಕೂಲ್ ಗೊತ್ತು. ಸೊ ಅದೇ ಕಾಂಪೌಂಡಲ್ಲಿ ಬಸವ ಕಾಲೇಜ್ ಇರೋದು. ಇಲ್ಲಿ ನೋಡ್ತಿರ್ಬೋದು, ಅನ್ಮೋಲ್ ಟೈಲ್ಸ್ ಗ್ರನೈಟ್ ಇದೆಯಲ್ಲ, ಅದರ ಮುಂದೆನೇ ಸ್ವಲ್ಪ ಮುಂದೆ ಹೋದರೆ ಪೆಟ್ರೋಲ್ ಬಂಕ್ ಬರುತ್ತೆ. ಸ್ವಲ್ಪ ಮುಂದೆ ಹೋದರೆ, ಸೊ ವಿ ಆರ್ ವೆರಿ ಕ್ಲೋಸ್ ಟು ದ, ನೋಡ್ತಾ ಇರ್ಬೋದು. ಸೊ ನಾನು ಸ್ಲೋ ಮಾಡ್ತಾ ಇದ್ದೀನಿ ನೋಡಿ, ಶ್ರೀ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಲ್ಲ, ಅದೇ ಕಾಂಪೌಂಡಲ್ಲಿ ಬಸವಪ್ರಿಯ ಸೈನ್ಸ್ ಆ್ಯಂಡ್ PU ಕಾಲೇಜು ಇದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ವರ್ಷದ ರಿಸಲ್ಟ್ ಆಲ್ರೆಡಿ ಬಂದಿದೆ. ಸೊ ಎಷ್ಟು ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, ಡಿಸ್ಟಿಂಕ್ಷನ್ ಬಂದಿದ್ದಾರೆ, 100% ರಿಸಲ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ತುಂಬ ಫೆಸಿಲಿಟೀಸ್ ಇದೆ. ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಮಕ್ಕಳಿಗೆ. ಸೊ ನೋಡ್ತಿರ್ಬೋದು ನೋಡಿ, ಮಕ್ಕಳದ್ದೆಲ್ಲ ಹಚ್ಚಿವರ್ಸ್ತು ಫೋಟೋವನ್ನು ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ. 100% ರಿಸಲ್ಟ್ ಅವರು ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಬನ್ನಿ, ನಾವಿವಾಗ ಕಾಲೇಜ್ ಕಾಂಪೌಂಡ್ ಒಳಗಡೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತಾ ಇದ್ದೀನಿ. ಸೊ ಐ ಹಾರ್ಟ್ಲಿ ವೆಲ್ಕಮ್ ಎವ್ರಿ ಒನ್ ಟು ಶ್ರೀ ಬಸವಪ್ರಿಯ PU ಕಾಲೇಜ್ ಚನ್ನಗಿರಿ. ನೋಡಿ ಎಷ್ಟು ವಿಶಾಲವಾಗಿದೆ ಫೀಲ್ಡು. ಈ ಕಾಲೇಜ್ ದೂರದಿಂದ ನೋಡ್ತಿರ್ಬೋದು. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 2nd ಫ್ಲೋರಲ್ಲಿ ಕಾಲೇಜು, ಕೆಳಗಡೆ ಸ್ಕೂಲ್ ಇದೆ. ಕನ್ಸ್ಟ್ರಕ್ಷನ್ ವರ್ಕು ಪ್ರೋಗ್ರೆಸ್ಸಲ್ಲಿದೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ನಾನು ತೋರಿಸ್ತಿದ್ದೀನಲ್ಲ, ಅಲ್ಲಿ ಒಳಗಡೆ ಇಂಟೀರಿಯರ್ ಎಲ್ಲ ಮುಗಿದಿದೆ, ಹೊರಗಡೆ ಮಾತ್ರ ಕನ್ಸ್ಟ್ರಕ್ಷನು ನಡೀತಾ ಇದೆ. ದಿಸ್ ಇಸ್ ದ ವೇ. ಸೊ ಅಲ್ಲಿಂದ ವೆಹಿಕಲ್ಸ್ಗಳು ಬರೋ ಅಂಥದ್ದು ನೀವು ನೋಡ್ತಿರ್ಬೋದು. ಎಷ್ಟೊಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ. ಇವರು ವಿಜಯ್ ಸರ್ ಮತ್ತು ಶಶಿಕುಮಾರ್ ಸರ್ ನಮಗೆ ಎಂಟ್ರೆನ್ಸಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಬನ್ನಿ, ಕಾಲೇಜ್ ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ಸೊ ಗ್ರೌಂಡ್ ಫ್ಲೋರಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿಂದ ಕಾಲೇಜ್ಗೆ ಎಂಟ್ರಿ. ನೀವು ರೈಟ್ ಸೈಡ್ ನೋಡ್ತಿರ್ಬೋದು, ಇತ್ತೀಚೆಗೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಇದು ಕಾಣಿಸೋದು ಕಡಿಮೆ. ಸೊ ಮಕ್ಕಳ ಸೇಫ್ಟಿಗೋಸ್ಕರ ಫೈರ್ ಎಕ್ಸ್ಟೆನ್ಷನ್ ಹಾಕಿದ್ದಾರೆ. ಯಾವುದೇ ರೀತಿ ಅಪಘಾತಗಳು ಆಗಬಾರ್ದು, ಮಕ್ಕಳಿಗೆ ಸೇಫ್ಟಿ ಇರಲಿ ಅಂತ ಈ ಪ್ರೊಸೀಜರ್ನ ಅವರು ಕಂಪಲ್ಸರಿಯಾಗಿ ಫಾಲೋ ಮಾಡ್ತಿದ್ದಾರೆ. ಬನ್ನಿ, ನೋಡ್ತಾ ಇರ್ಬೋದು 2nd ಫ್ಲೋರಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಶ್ರೀ ಬಸವಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತ ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅಡ್ಮಿಷನ್ಸ್ ಓಪನ್ ಆಗಿದೆ. ಸೊ 2026 ಮತ್ತು 27ನೇ ವರ್ಷಕ್ಕೆ. ಸೊ ನೀವೆಲ್ಲ ಪೇರೆಂಟ್ಸು ಈ ವಿಡಿಯೋ ಮುಖಾಂತರ ನಿಮಗೆ ತುಂಬ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ಪೇರೆಂಟ್ಸ್ಗಳಿಗೆ ತುಂಬ ಬ್ಯುಸಿ ಇರ್ತಾರೆ, ದೂರ ಇರ್ತಾರೆ, ಬರೋಕ್ಕಾಗಲ್ಲ ಅಂಥವ್ರಿಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರತಿಯೊಂದು ಫ್ಲೋರಲ್ಲೂ ನೀವು ಇದನ್ನು ಕಾಣ್ಬೋದು. ಸೀಟ್ಸ್ ಅಂತೂ ತುಂಬ ಲಿಮಿಟ್ ಆಗಿದೆ. ಹರಿ ಅಪ್. ನೋಡ್ಬೋದು ಇಲ್ಲಿ ನೋಡಿ, ಎಷ್ಟು ಜನ ರ್ಯಾಂಕ್ ಹೋಲ್ಡರ್ಸು, ಡಿಸ್ಟಿಂಕ್ಷನ್ ಹೋಲ್ಡರ್ಸ್ ಇದ್ದಾರೆ, 95%. ಸೊ ಫ್ರಮ್ ದ ಟಾಪರ್. ಇಲ್ಲಿ ನೋಡಿ ಎಷ್ಟು ಫೆಸಿಲಿಟಿ ಇದೆ ಮಕ್ಕಳಿಗೆ. ಹಾಸ್ಟೆಲ್ ಫೆಸಿಲಿಟಿ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದೆ, CCTV ಇದೆ, ಕಂಪ್ಯೂಟರೈಸ್ ಸ್ಮಾರ್ಟ್ ಕ್ಲಾಸಸ್ ಇದೆ, ವೆಲ್ ಎಕ್ಯುಪೈಡ್ ಲ್ಯಾಬ್ರೋಟರೀಸ್ ಇದೆ, ವೆಲ್ ಸ್ಟಾಕ್ಡ್ ಲೈಬ್ರರಿ, ಬಸ್ ಫೆಸಿಲಿಟಿ. ಸೊ ಇದೆಲ್ಲ ಇವರು ಫೆಸಿಲಿಟಿ ಇದೆ ಅಂತ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋದರೆ ಪೇಷನ್ಸಿಂದ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ PUಗೆ ಅಡ್ಮಿಷನ್ ಆಗೋರಿಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅವ್ರಿಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿ ನೋಡಿ, ಟಾಪರ್ಸು ಉಷಾ ಮತ್ತು ಅಬ್ದುಲ್ ಚನ್ನಗಿರಿ, 2nd ಟಾಪರ್ ಕಾಮರ್ಸಲ್ಲಿ ತುಂಬ ಒಳ್ಳೆ ರಿಸಲ್ಟನ್ನು ಇವ್ರು ಕೊಡ್ತಾ ಬರ್ತಿದ್ದಾರೆ. ಬನ್ನಿ, ಇವಾಗ ಎಕ್ಸಾಕ್ಟ್ಲಿ
ವಿ ಆರ್ ಎಂಟರಿಂಗ್ ಟು ದ ಕಾಲೇಜ್ ಫ್ಲೋರ್. ನೋಡಿ, ಮೊದಲನೇದಾಗಿ ದೇವರಿಗೆ ಒಂದು ಕೈ ಮುಗಿದ್ಬಿಟ್ಟು ನಾವು ಒಳಗಡೆ ಹೋಗಬೇಕು. ಮಕ್ಕಳಿಗೆ ಈ ಸಂಸ್ಕೃತಿನ ಕೊಡೋದು ಬಹಳ ಇಂಪಾರ್ಟೆಂಟು. ನೋಡಿ, ಇದು ಪೇರೆಂಟ್ಸ್ ವೆಯ್ಟಿಂಗ್ ರೂಮ್. ನೋಡಿ, ಎಷ್ಟು ಜನ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು. CAಗೆ ಎಷ್ಟು ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಹಾಸ್ಟೆಲ್ ಫೆಸಿಲಿಟಿ ಇದೆ. ಸರಸ್ವತಿ ಒಲಿಲಿ ಮಕ್ಕಳಿಗೆ ಅಂತ ಸರಸ್ವತಿ ಸ್ಟ್ಯಾಚ್ಯೂನ ಸತ ಎಷ್ಟು ಚೆನ್ನಾಗಿ ಅವ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪೇರೆಂಟ್ಸಿಗೆ ಎಷ್ಟು ಸ್ಪೇಷಿಯಸ್ ಆದಂತಹ ಸ್ಪೇಸ್ ಇದೆ ವೆಯ್ಟ್ ಮಾಡೋದಕ್ಕೆ. ಅಲ್ಲಿ ಮಿನಿ ಒಂದು ಪೇಪರ್ ಸ್ಟ್ಯಾಂಡ್ ಇಟ್ಟಿದ್ದಾರೆ, ಅಲ್ಲಿ ನ್ಯೂಸ್ ಪೇಪರ್ನ ಓದೋದಕ್ಕೆ. ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಕ್ಲಿಯರಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಪ್ರಿನ್ಸಿಪಾಲ್ ಮಿಸ್ಟರ್ ಮದನ್ ಸಾಗರ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಇದು ಸ್ಟಾಫ್ ರೂಮ್. ಟೀಚರ್ಸ್ ಎಲ್ಲ ದೇ ಆರ್ ಪ್ರಿಪೇರಿಂಗ್ ಫಾರ್ ದೇರ್ ಕ್ಲಾಸಸ್. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಸ್ಟಾಫ್ ರೂಮ್ಸ್ ಇದೆ. ಕೆಲವೊಂದು ಕಡೆ ಎಷ್ಟು ಕಂಜೆಸ್ಟೆಡ್ ಆಗಿರುತ್ತೆ ನೋಡಿ ವೀಕ್ಷಕರೇ. ನೋಡಿ, ಯಾರೇ ಒಬ್ಬರು ಪೇರೆಂಟ್ಸ್ ಇದ್ರೂ PUಗೆ ನೋಡಿ, ಕಾರಿಡಾರ್ ನೋಡಿ ಎಷ್ಟು ವಿಶಾಲವಾಗಿ, ಎಷ್ಟು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ಗಾಳಿ ಬೆಳಕಿಗೆ ಇವರು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಎಷ್ಟೋ ಸಾಧಕರ ಇನ್ಫಾರ್ಮೇಷನ್ಗಳನ್ನು ಅವರು ಗೋಡೆ ಮೇಲೆ ಬಿತ್ತರಿಸಿದ್ದಾರೆ. ನೋಡಿ, ಹಂಪಿ ಬಗ್ಗೆ ಆಗಿರ್ಬೋದು, ಬೇಲೂರು ಬಗ್ಗೆ ಆಗಿರ್ಬೋದು. ನೋಡಿ, ಇದು ಪ್ರಿನ್ಸಿಪಲ್ ರೂಮ್. ಸೊ ನಾವು ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು. ಪೇರೆಂಟ್ಸ್ ಬಂದಿದ್ದಾರೆ, ಇವರೇ ಮದನ್ ಸಾಗರ್ ಅಂತ. ಪೇರೆಂಟ್ಸ್ ಮೀಟ್ ಮಾಡೋಕ್ಕೆ ಅಂತ ಅವರು ಹೋದರು. ಸೊ ಹಾಗಾಗಿ ನಾವು ನೆಕ್ಸ್ಟು ಈ ವಿಡಿಯೋ ಮುಗಿಯೋದ್ರೊಳಗಡೆ ನಾನು ಪ್ರಿನ್ಸಿಪಾಲ್ಸ್ನ ಮೀಟ್ ಮಾಡಿಸ್ತೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ ಇವರೆಲ್ಲ ಫ್ಯಾಕಲ್ಟಿ. ಎಷ್ಟು ಸ್ಪೇಷಿಯಸ್ ಆಗಿದೆ ಪ್ರಿನ್ಸಿಪಲ್ ರೂಮು. ವೀಕ್ಷಕರೇ, ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಇವಾಗ ಕಾಮರ್ಸ್ ಟಾಪರ್ಸ್ ನೋಡಿ ಕಾಣಿಸ್ತಾ ಇದೆ. ಇವ್ರಿಗೆಲ್ಲ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಮರ್ಸ್ ಟಾಪರ್ಸು, ಸೈನ್ಸ್ ಟಾಪರ್ಸು ನೋಡಿ ಇವಾಗ ಎಷ್ಟು ಜನ ಸ್ಟೂಡೆಂಟ್ಸು 89%, 96%, 97% ಟಾಪರ್ಸು. ಇವರಿಗೆಲ್ಲ ನಾವು ಹೃದಯಪೂರ್ವಕವಾಗಿ ಕಂಗ್ರ್ಯಾಚುಲೇಷನ್ಸ್ನ ಹೇಳೋಣ. ಅದೇ ರೀತಿ ನಮ್ಮ ಮಕ್ಕಳು ಸತ ಈ ಲಿಸ್ಟಲ್ಲಿ ಬರಲಿ ಅಂತ ನಾವು ಆಶೆ ಇದ್ದರೆ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋಣ. ನೋಡಿ, ಕ್ಲಾಸ್ ರೂಮ್ಸ್. ಇದು ಬ್ಯಾಕ್ ಸೈಡ್ ಆಫ್ ದ ಕಾಲೇಜು. ಬಸ್ಗಳೆಲ್ಲ ಪಾರ್ಕಿಂಗು ಎಷ್ಟು ವಿಶಾಲವಾಗಿದೆ ನೋಡಿ ಫೀಲ್ಡು. ನಂಗೆ ತುಂಬ ಖುಷಿಯಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಜೆಸ್ಟೆಡ್ ಆಗಿ ಇರುತ್ತೆ ಕಾಲೇಜ್ಗಳು. ಆದರೆ ಈ ಕಾಲೇಜನ್ನ ನೀವು ನಿಜವಾಗ್ಲೂ ವಿಡಿಯೋದಲ್ಲಷ್ಟೇ ಅಲ್ಲ, ಒಂದು ಸಲ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ. ಅಟ್ಮಾಸ್ಫಿಯರ್ ಆಗಿರ್ಬೋದು, ಮಕ್ಕಳಿಗೆ ಆಟಾಡೋಕ್ಕೆ ಫೀಲ್ಡ್ ಆಗಿರ್ಬೋದು, ವೆಹಿಕಲ್ ಫೆಸಿಲಿಟಿ ಆಗಿರ್ಬೋದು. ನೋಡಿ, ನಾನು ಬಂದಂಥ ಟೈಮಲ್ಲಿ ಟೀಚರ್ಸ್ಗಳೆಲ್ಲ ಕ್ಯಾಂಪೇನ್ ಬಗ್ಗೆ, ಅಡ್ಮಿಷನ್ಸ್ ಬಗ್ಗೆ, ಮುಂದಿನ ಬದಲಾವಣೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಮೀಟಿಂಗ್ ತೊಗೋತಾ ಇದ್ದಾರೆ. ಸೊ ಹಾಗಾಗಿ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ. ವೀಕ್ಷಕರೇ, ನೀವಲ್ಲಿ ನೋಡ್ತಿರ್ಬೋದು ವೀಡಿಯೋದ ಮೇಲೆ ನಿಮಗೆ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್ ಅಂತ ಕಾಣಿಸ್ತಾ ಇದೆ. ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಚನ್ನಗಿರಿಯಲ್ಲಿ ಸಿಗುವಂತಹ ಎಷ್ಟೊಂದು ಚನ್ನಗಿರಿಲಿ ನಮಗೆ ಗೊತ್ತಿಲ್ಲದಿರೋಂತಹ ವಿಷಯಗಳಿದೆ. ಅದನ್ನು ನಾನು ಈ ಯೂಟ್ಯೂಬ್ ಮುಖಾಂತರ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ಸೊ ದಯವಿಟ್ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಳೆಸಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಬನ್ನಿ, ಈ ಕಾಲೇಜ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರಲಿ. ಸೊ ನಾವು ಮುಂದೆ ಇನ್ನೂ ಏನೇನು ಫೆಸಿಲಿಟೀಸ್ ಇದೆ ಕಾಲೇಜಲ್ಲಿ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಸ್ಟೇ ಟ್ಯೂನ್ ವೀಕ್ಷಕರೇ. ದಯವಿಟ್ಟು ನೋಡಿ, ಎಲ್ಲರೂ ಎಷ್ಟು ಹುಮ್ಮಸ್ಸಿಂದ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ, ನಿಮ್ಮ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ನಮ್ಮೆಲ್ಲರ ಸಪೋರ್ಟು ಅವ್ರಿಗಿರಲಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿರಿ, ಪ್ರತಿಯೊಂದು ರೂಮಲ್ಲಿ CCTVನ ಅವರು ಅಳವಡಿಸಿದ್ದಾರೆ. ನಮ್ಮ ಮಕ್ಕಳು ತುಂಬ ಸೇಫಾಗಿರ್ತಾರೆ ಅಂತ ಇದ್ರ ಮುಖಾಂತರ ನಾವು ನೋಡಬಹುದು. ನೋಡಿ, ಕ್ಲಾಸ್ ರೂಮ್ಸು, ಕಾಮರ್ಸ್ ಕ್ಲಾಸ್ ರೂಮ್ಸ್, ವೆಲ್ ಎಕ್ಯುಪೈಡ್ ಕ್ಲಾಸ್ ರೂಮ್ಸ್ ನೀವು ನೋಡಬಹುದು. ಈ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ನಿಮಗೆ ಎಷ್ಟು 4 ಸಬ್ಜೆಕ್ಟ್ಸ್ ಬರುತ್ತೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್ ಆ್ಯಂಡ್ CS ಅಂದರೆ ಕಂಪ್ಯೂಟರ್ ಸೈನ್ಸ್. ಇಷ್ಟು ಆಪ್ಷನ್ಸ್ ಇರುತ್ತೆ. ಈ 4 ಸಬ್ಜೆಕ್ಟ್ಗಳು ಅಲ್ಲದೆ ಪ್ರೊಫೆಷ್ನಲ್ ಕೋರ್ಸ್ಗೆ ಅವರು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಪ್ರೊಫೆಷ್ನಲ್ ಕೋರ್ಸಲ್ಲಿ ಕಾಮರ್ಸ್ ತೊಗೊಂಡಿರೋಂಥ ಮಕ್ಕಳುಗಳು, ಕೆಲವೊಬ್ಬರಿಗೆ BCom, MCom, MCA ಅಥವಾ ಅದನ್ನೆಲ್ಲ ಮಾಡೋಕ್ಕೆ ಇಷ್ಟ ಇರೋಲ್ಲ. ಅಂತಹ ಮಕ್ಕಳಿಗೆ CA ಆ್ಯಂಡ್ CPT ಕೋರ್ಸನ್ನು ಸತ ಅವರು ಕ್ಲಾಸ್ ಮುಗಿದ ನಂತರ ಅವರು ಆ ಕೋರ್ಸ್ಗಳನ್ನ ಸತ ಅವ್ರಿಗೆ ಅಡ್ವಾಂಟೇಜ್ ಆಗಿ ಮಾಡಿಕೊಡ್ತಿದ್ದಾರೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋಂತಹ ಕಾಲೇಜು ಚನ್ನಗಿರಿಯಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ಅದೇ ನಮ್ಮ ಶ್ರೀ ಬಸವಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್. ನಿಮ್ಮ ಮಕ್ಕಳೆಲ್ಲ ಗುರುಗಳ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಓದಲಿ ಅಂತ ನಾನು ಆಶಯಿಸ್ತೀನಿ. ಇಲ್ಲಿ ನೋಡಿ, ಸೈನ್ಸ್ ಕ್ಲಾಸಸ್ಗಳು, ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸು ಸೈನ್ಸ್ ಕ್ಲಾಸಸ್ಗಳನ್ನ ಟೀಚ್ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ 9:30 ಹಿಡಿದು ನೈಟ್ 8 o'clockವರೆಗೂ ಕ್ಲಾಸಸ್ಗಳನ್ನ
ರಿಕ್ವೈರ್ ಇದ್ದಾಗ ಮಾಡ್ತಾರೆ. ಇಲ್ಲಿ ನೋಡಿ ಸೈನ್ಸಲ್ಲಿ ಏನೇನು ಆಪ್ಷನ್ಸ್ಗಳಿದೆ ಅಂದರೆ ಏನೇನು ಆಪ್ಷನ್ಗಳಿದ್ದಾವೆ ಅಂದರೆ PCMB ಆ್ಯಂಡ್ PCMCS ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಆಪ್ಷನ್ಸ್ ಇದೆ. ಅಲಾಂಗ್ ವಿತ್ ನೀಟ್, JEE ಮತ್ತು CET ಇಷ್ಟೆಲ್ಲ. ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ, ಎಲ್ಲರೂ ಇಲ್ಲಿ ಬಂದು ಸೇರಿ, ನಮ್ಮ ಲೆಕ್ಚರ್ಸ್ ಕೂಡ ತುಂಬ ಚೆನ್ನಾಗಿದ್ದಾರೆ. ನೋಡಿದ್ರಲ್ಲ ಸ್ಟೂಡೆಂಟ್ ಒಪಿನಿಯನ್ ಕಾಲೇಜ್ ಬಗ್ಗೆ. ನೋಡಿ ಗ್ರೂಪ್ ಆಫ್ ದ ಗರ್ಲ್ಸ್ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಮಕ್ಕಳೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ ಕಾರಿಡಾರ್ ಎಷ್ಟು ಕ್ಲೀನಾಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗರ್ಲ್ಸ್ ಎಲ್ಲ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಎಷ್ಟು ಡಿಸಿಪ್ಲಿನ್ ಇದೆ ಯೂನಿಫಾರ್ಮು. ನಾವು ಕಂಪ್ಯೂಟರ್ ಲ್ಯಾಬ್ಗೆ ಒಂದ್ಸಲ ನೋಡೋಣ ಬನ್ನಿ. ಕಂಪ್ಯೂಟರ್ ಲ್ಯಾಬಲ್ಲಿ ಎಷ್ಟು ಸುಸಜ್ಜಿತವಾಗಿ ಎಲ್ಲ ಸಿಸ್ಟಮ್ಸ್ಗಳು, CPU ಮಕ್ಕಳೆಲ್ಲ ಒಂದು ಅಬ್ಸರ್ವ್ ಮಾಡಿ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಕ್ಕಳಿಗೆ ಎಷ್ಟು ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಪ್ರೊಫೆಷ್ನಲ್ ಆಗಿ ಡಿಸಿಪ್ಲಿನ್ ಆಗಿ ಇದ್ದಾರೆ ಅಂತ. ಕ್ಲಾಸ್ ರೂಮಲ್ಲಿ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬಲ್ಲಿ ಆಗಿರ್ಬೋದು, ಇನ್ನು ಮುಂದೆ ನೋಡ್ತಾ ಹೋಗ್ತೀರಾ ಬಸ್ಸನ್ನು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಎಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಎಲ್ಲ ರೂಲ್ಸ್ಗಳನ್ನು ಅವರು ಫಾಲೋ ಮಾಡ್ತಾರೆ ಅಂತ ನೀವು ಮುಂದೆ ನೋಡ್ಕೊಂಡು ಹೋಗ್ತೀರಾ. ನೆಕ್ಸ್ಟ್ ಕ್ಲಾಸ್ ರೂಮ್ಸ್ ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡಿಸಿಪ್ಲಿನಾಗಿ ಗರ್ಲ್ಸ್ ಒಂದು ಕಡೆ ಬಾಯ್ಸ್ ಒಂದು ಕಡೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಪಾಠವನ್ನು ಕೇಳ್ತಿದ್ದಾರೆ. ರೂಮ್ ಎಷ್ಟು ವಿಶಾಲವಾಗಿ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಇವಾಗ ಬನ್ನಿ ಹಾಸ್ಟೆಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗರ್ಲ್ಸ್ ಹಾಸ್ಟೆಲ್ ಮತ್ತು ಬಾಯ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ. ಇದು ಕುಕ್ಕಿಂಗ್ ಏರಿಯಾ. ಕುಕ್ಕಿಂಗ್ ಇವಾಗ ಸಮ್ಮರ್ ಇರೋದ್ರಿಂದ ಎಷ್ಟೊಂದು ಮಕ್ಕಳುಗಳು ಮನೆಗೆ ಹೋಗಿದ್ದಾರೆ. ಸೊ ವಾಪಸ್ ಬಂದಮೇಲೆ ಅವರು ಫುಲ್ ಫ್ಲೆಡ್ಜಾಗಿ ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಸ್ಟೆಲ್ ನೋಡಿ, ಇದರ ಹಾಸ್ಟೆಲ್ ರೂಮ್ಸ್ ಫಾರ್ ಗರ್ಲ್ಸ್, ಬಂಕರ್ಸು, ಫ್ಯಾನ್ ಫೆಸಿಲಿಟಿ, ವಿಶಾಲವಾದಂಥ ರೂಮು, ಗಾಳಿ ಬೆಳಕು. ಇಲ್ಲೂ ಸತ ಫೈರ್ ಎಕ್ಸ್ಟೆನ್ಷನ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಒಂದು ಸೈಡ್ ಹಾಸ್ಟೆಲ್ ಇದ್ದರೆ ಒಂದು ಸೈಡು ಕ್ಲಾಸ್ ರೂಮ್ಸ್ಗಳಿದೆ. ಇಲ್ಲಿ ಕ್ಲಾಸಸ್ ನಡೀತಾ ಇದೆ ನೋಡಿ, ಟೀಚರ್ಸ್ ಕ್ಲಾಸ್ ತೊಗೊತಾ ಇದ್ದಾರೆ ನೋಡಿ. ಇಷ್ಟೊತ್ತವರೆಗೂ ನಾವು ಬರೀ ಕ್ಲಾಸ್ ರೂಮ್ಸು ಫೆಸಿಲಿಟೀಸು ಇಷ್ಟೇ ನೋಡ್ಕೊಂಡು ಹೋದ್ವಿ. ಇವಾಗ ರಿಯಲ್ ಟೈಮ್ ಪ್ರಿನ್ಸಿಪಾಲ್ ಮಿಸ್ಟರ್ ಮದನ್ ಸಾಗರ್ ಅವ್ರನ್ನ ಮೀಟ್ ಮಾಡೋಂತಹ ಹಾಯ್, ನನ್ನ ಹೆಸರು ಮದನ್ ಸಾಗರ್ ಅಂತ. ನಾನು ಈಗ ಸುಮಾರು 10 ವರ್ಷದಿಂದ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಒಂದು ಬಸವ ವಿದ್ಯಾಪೀಠ ರಿಜಿಸ್ಟರ್ ಪಾಂಡುಮಟ್ಟಿ, ಈ ಬಸವಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜಿನಲ್ಲಿ ಕಳೆದ 6 ವರ್ಷದಿಂದ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಇದೆ. ಕಾರಣ ಮ್ಯಾನೇಜ್ಮೆಂಟ್ನವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ಒಳ್ಳೆ ಲೆಕ್ಚರರ್ಸ್ ಟೀಮ್ ಇದೆ. ಈ 6 ವರ್ಷದಲ್ಲಿ 5 ಸಾರಿ ನಾವು 100% ರಿಸಲ್ಟ್ನ ಚನ್ನಗಿರಿ ತಾಲೂಕಲ್ಲಿ ಕೊಟ್ಟಿದ್ದೀವಿ. ಅದು ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ನಲ್ಲಿ ಆಗಿರ್ಬೋದು. 4 ಬಾರಿ ಚನ್ನಗಿರಿ ತಾಲೂಕಿಗೆ ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ 4 ಬಾರಿ ಚನ್ನಗಿರಿ ತಾಲೂಕಿಗೆ ಟಾಪರ್ಸನ್ನು ಕೊಟ್ಟಿದ್ದೀವಿ. ಇದು ತುಂಬ ಖುಷಿ ಇದೆ, ನಮಗೆ ಖುಷಿಯಾದ ವಿಚಾರ. ಒಳ್ಳೆಯ ಲೆಕ್ಚರರ್ಸ್ ಟೀಮ್ ಇದೆ ನಮ್ಮಲ್ಲಿ, ವೆಲ್ ಅಕಾಮಿಡೇಷನ್ ಇದೆ ಸೈನ್ಸ್ ಮತ್ತು ಕಾಮರ್ಸ್ಗೆ. ಹಾಗೆ ಉತ್ತಮವಾದ ಎಲ್ಲ ಬಹುತೇಕ ನಮ್ಮ ಚನ್ನಗಿರಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದಲೂ ನಮ್ಮ ಕಾಲೇಜಿಗೆ ಬರಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಫೆಸಿಲಿಟೀಸ್ ಮಾಡಿದ್ದೀವಿ. ಒಳ್ಳೆಯ ಲ್ಯಾಬ್ ಫೆಸಿಲಿಟೀಸ್ ಇದೆ. ಅದೇ ರೀತಿ ಕಾಂಪಿಟೇಟಿವ್ ಆದಂತಹ JEE, NEET, CET ತರಗತಿಗಳು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ. ಸಾಕಷ್ಟು ಒಳ್ಳೆ ನಾವು ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಬೋರ್ಡಲ್ಲಿ ಈಗ ಕಳೆದ 5 ವರ್ಷದ ರಿಸಲ್ಟ್ನ ನೀವು ಬೇಕಿದ್ರೆ ಬೋರ್ಡಲ್ಲಿ ನೋಡ್ಬೋದು. ಕಾಮರ್ಸ್ ಮತ್ತು ಸೈನ್ಸ್ನ ಪ್ರತಿ ವರ್ಷ ನಾವು ಟಾಪರ್ಸ್ಗಳಲ್ಲಿ ಮೆನ್ಷನ್ ಮಾಡ್ತೀವಿ. ಅದೇ ರೀತಿ ಕಾಂಪಿಟೇಟಿವ್ನಲ್ಲೂ JEE ಮತ್ತು ನೀಟಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ. ಕಳೆದ 5 ವರ್ಷದಲ್ಲಿ ಸುಮಾರು 110 ವಿದ್ಯಾರ್ಥಿಗಳು CET ತರಗತಿ ತೇರ್ಗಡೆ ಬಂದು ಗೌರ್ಮೆಂಟ್ CET ಕೋಟಾದಲ್ಲಿ ಇಂಜಿನಿಯರಿಂಗ್ ತಗೊಂಡಿದ್ದಾರೆ. ಅದೇ ರೀತಿ 4 ಜನ ಮಕ್ಕಳದು ಮೆಡಿಕಲ್ ನೀಟ್ ಆಗಿದೆ. ಅದೇ ರೀತಿ JEE 2 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸುಮಾರು 42 ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು BSc ನರ್ಸಿಂಗ್ ಹೋಗಿದ್ದಾರೆ. 5 ಜನ ವಿದ್ಯಾರ್ಥಿನಿಯರು BSc ಅಗ್ರಿಕಲ್ಚರ್ಗೆ ಹೋಗಿದ್ದಾರೆ, ವೆಟರ್ನರಿ ಹೋಗಿದ್ದಾರೆ. ಹೀಗೆ ಸಾಕಷ್ಟು ಕಾಂಪಿಟೇಟಿವ್ನಲ್ಲಿ ಅಂದರೆ ನೀಟ್ ಮತ್ತು CETಲಿ ಉತ್ತಮ ಅಂಕ ತೆಗೆದುಕೊಂಡು ಇವತ್ತು ನಮ್ಮ ರಾಜ್ಯದ ಬಹುತೇಕ ಎಲ್ಲ ಕಾಲೇಜುಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳಿದ್ದು, ಅದೇ ರೀತಿ ಅನೇಕ MNC ಕಂಪನಿಯಲ್ಲಿ ಐಫೋನ್ ಕಂಪನಿ ಇರ್ಬೋದು, ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು. ಈಗ ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಮತ್ತು PCME, PCMCS ಓದಿ BCA, MCA ಮಾಡಿಕೊಂಡು ಹಲವಾರು MNC ಕಂಪನಿಯಲ್ಲೂ ಸಹ ನಮ್ಮ ವಿದ್ಯಾರ್ಥಿನಿಯರು ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದ ವಿಚಾರ. ಈ ರೀತಿ ಒಳ್ಳೆ ಫ್ಯಾಕಲ್ಟಿ ಟೀಮ್ ಇರೋದ್ರಿಂದ ಕಾಂಪಿಟೇಟಿವ್ ಆಗಿರಲಿ ಅಥವಾ ಬೋರ್ಡ್ ಆಗಿರಲಿ ಒಳ್ಳೆ ರಿಸಲ್ಟ್ ಕೊಡ್ಕೊಂತ ಬಂದಿದ್ದೀವಿ. ಅದೇ ರೀತಿ ನೀವು ಈ ವಿಡಿಯೋದಲ್ಲಿ ನಮ್ಮ ಕಾಲೇಜು ಈ ವಿಡಿಯೋದಲ್ಲಿ ನೀವು ನೋಡಿದಾಗ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಈ ಒಂದು ಏನು ನಮ್ಮಂಥ
ಕಾಲೇಜನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವರಿಗೆ ನೀವು ಸಹಕಾರ ಮಾಡಿ ಇವ್ರನ್ನ ಬೆಳೆಸಬೇಕಾಗಿ ನಾವು ವಿನಂತಿಸ್ಕೊಳ್ತೀವಿ. ನಮ್ಮ ಚನ್ನಗಿರಿ ಜನತೆಗೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಕಡಿಮೆ ಫೀಸಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಿರೋ ನಮ್ಮ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ಹಾಕಿದ್ದೇ ಆದಲ್ಲಿ ನಮ್ಮ ಚನ್ನಗಿರಿ ಜನತೆಗೆ ಎಲ್ಲ ವಿದ್ಯಾರ್ಥಿನಿಗೆ ಒಳ್ಳೆ ಭವಿಷ್ಯವನ್ನು ನಾವು ವೃದ್ಧಿಸ್ಕೊಡೋದ್ರಲ್ಲಿ ಸಾಕಷ್ಟು ಶ್ರಮ ವಹಿಸ್ತೀವಿ. ಅದೇ ರೀತಿ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಎಲ್ಲ ಸಬ್ಜೆಕ್ಟ್ನಲ್ಲೂ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ. ಅವರನ್ನು ನಾವು ನಿಮಗೆ ಈಗ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಮಮತಾ ಅಂತೇಳಿ. ನಾನು ಕನ್ನಡ ವಿಭಾಗದ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ 15 ವರ್ಷದ ಒಂದು ಅನುಭವವನ್ನು ಪಡ್ಕೊಂಡಿದ್ದೀನಿ. ನಮ್ಮ ಬಸವಪ್ರಿಯ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಒಂದು ಕಾಲೇಜ್ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದರೆ, ಇಲ್ಲಿ ಸುತ್ತಮುತ್ತ ಬರುವಂಥ ಎಲ್ಲ ಹಳ್ಳಿಗಳಿಂದಲೂ ಕೂಡ ನಮ್ಮ ಕಾಲೇಜಿಗೆ ಮಕ್ಕಳು ಬರ್ತಾರೆ. ಆದರೆ ಇಲ್ಲಿ ಟಾಪರ್ಸ್ ಅಂತೇಳಿ ಯಾರೂ ಕೂಡ ಬರೋದಿಲ್ಲ. ಬಟ್ ಅವರೇಜ್ ಆಗಿಯೇ ಮಕ್ಕಳೆಲ್ಲರೂ ಕೂಡ ಬರೋದು. ಆ ಮಕ್ಕಳನ್ನ ನಾವು ಟಾಪರ್ಸ್ ಆಗಿ ಹೊರಗಡೆ ಹೊಮ್ಮಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಕಾಲೇಜಿಗೆ ಇದೊಂದು ಪ್ರತಿಷ್ಠೆಯ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಇರೋವಂಥ ಎಲ್ಲ ಪೋಷಕರಿಗೂ ಕೂಡ ಹೇಳೋದೇನು ಅಂತ ಅನ್ನೋದಾದರೆ, ನೀವೆಲ್ಲರೂ ಕೂಡ ನಮ್ಮ ಕಾಲೇಜ್ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಒಂದು ಸಾರಿ ನಮ್ಮ ಕಾಲೇಜಿಗೆ ಭೇಟಿ ಮಾಡಿದ್ದೆ ಆದರೆ ನಿಮ್ಮ ಮಕ್ಕಳನ್ನು ಕೂಡ ನಾವು ಒಳ್ಳೆ ರೀತಿಯಾಗಿ ಫಲಿತಾಂಶವನ್ನು ಕೊಟ್ಟು ಹೊರಹೊಮ್ಮೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. Myself Ramesh K, lecturer in chemistry, Sri Basopriya Science and Commerce PU College, Channagiri. I have around 8 to 10 years experience in both board and KCET and NEET courses. Our college. Myself Vijay Kumar, working as a lecturer in business study. For this college, I have 5 years of experience in this college. So since the last 5 years, I have a good result in business study. And good atmosphere and good facilities around in this college. So all of you join this college for getting a good result, and also CA CPT classes will be conducted in this college for securing so many students out of the Davangere, Shimoga and other colleges join BCom and BCA courses, settled CA courses and some other courses will be joined in around and settled the job for in somewhere organization. Thank you. ಎಲ್ರಿಗೂ ನಮಸ್ಕಾರ. ನಾನು ಭರತ್ ಎಸ್ ಅಂತ ಹೇಳಿ. ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು MSc B.Ed ಆಗಿದೆ. ಚನ್ನಗಿರಿಯಲ್ಲಿ ಪ್ರತಿಷ್ಠಿತ ಕಾಲೇಜ್ ಆಗಿರ್ತಕ್ಕಂಥ ಬಸವಪ್ರಿಯ PUC ವಾಣಿಜ್ಯ ಮತ್ತು ಸೈನ್ಸ್ ಕಾಲೇಜ್ ಆಗಿರ್ತಕ್ಕಂಥ ಬಸವಪ್ರಿಯದಲ್ಲಿ ಕೆಲಸ ಮಾಡ್ತಿರೋದು ನನಗೆ ತುಂಬ ಹೆಮ್ಮೆ ಇದೆ. ನಾನಿಲ್ಲಿ JL ಆಗಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. I am Ramya, Department of English, lecturer in English department. 14 years experience. I have cleared TET and I have completed MA B.Ed. Good evening everyone. Myself Savita Rani Jr. I am economics lecturer, SPVP Channagiri, and I have completed my MA and B.Ed, and I have cleared KCET and TET, and I have completed also PG diploma in human resource management, and I have cleared PG diploma in business administration. Thank you sir. Hi everyone, I am Akshita, a biology lecturer. I have completed MSc B.Ed. Additionally, I have also cleared KCET and TET. Totally, I have 8 years of experience in both KCET and board examinations, and I gave 100% result from 2019 to 2026. This is my achievement. In our college, we provide focused coaching for both KCET and NEET, helping students for medical entrance exams and engineering. Along with regular classes, we also conduct KCET and NEET daily practice questions and weekly tests. ನಮಸ್ತೆ, ನನ್ನ ಹೆಸರು ಚಂದನ ಆರ್. ಬಸವಪ್ರಿಯ ಕಾಲೇಜಲ್ಲಿ ನಾನು ಕಾಮರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಸಬ್ಜೆಕ್ಟ್ನ. ಆ್ಯಸ್ ಎ ಕಂಪ್ಯೂಟರ್ ಲೆಕ್ಚರರ್ ನಾನು ಕಂಪ್ಯೂಟರಲ್ಲಿ ಎಲ್ಲ ಥರದ್ದು ನಾಟ್ ಓನ್ಲಿ ಫಾರ್ ದ ಸಬ್ಜೆಕ್ಟ್, ಆಲ್ ರಿಲೇಟೆಡ್ ಟು ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಲ್ಯಾಬಲ್ಲಿ. ಆ್ಯಸ್ ಎ ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ರಿಸಲ್ಟ್ ಪ್ರಕಾರ ನೋಡೋದಾದರೆ ಪ್ರತಿ ವರ್ಷವೂ ನಮ್ಮದು ಕಾಮರ್ಸಲ್ಲಿ CS ಅಲ್ಲಿ 100% ರಿಸಲ್ಟ್ ಇದೆ. ಬಟ್ ನನ್ನ ಕ್ವಾಲಿಫಿಕೇಷನ್ ಬಂದು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ GM ಯೂನಿವರ್ಸಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಂದು 2 year ಎಕ್ಸ್ಪೀರಿಯನ್ಸ್. ನಮಸ್ತೆ ಎಲ್ರಿಗೂ.
ನನ್ನ ಹೆಸರು ಲಾವಣ್ಯ ಅಂತ ಹೇಳಿ ನಾನು MSc BEd ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಐ ಟೀಚ್ ಫಿಸಿಕ್ಸ್ ಫಾರ್ PU ಸ್ಟೂಡೆಂಟ್ಸ್. ಅವರ್ ಕಾಲೇಜ್ ಈಸ್ ಬಸವಪ್ರಿಯ PU ಕಾಲೇಜ್ ಲೊಕೇಟೆಡ್ ಇನ್ Channagiri and I had 8 years of experience in teaching field for both competitive as well as board level. I hope knowledge is power and students as well as the parents search for it only. So don't miss an opportunity to join our college. So as soon as possible, we are very curiously what we call curious. Thank you sir. I am ಯಶಸ್ವಿನಿ. ಮೈ ಕ್ವಾಲಿಫಿಕೇಷನ್ MSc BEd. ನಾನು ಈ ಬಸವಪ್ರಿಯ ಕಾಲೇಜಲ್ಲಿ 4 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸಬ್ಜೆಕ್ಟ್ ಮ್ಯಾಥ್ಸ್. Myself, Kotra KS. I am completed MCom and BEd. My subject was accountancy. I have 12 years experience in commerce faculty and last 5 years I have 100% result. ನಮಸ್ತೆ, ನನ್ನ ಹೆಸರು ಲಾವಣ್ಯ. ನಾನು ಇಲ್ಲಿ ಬಸವಪ್ರಿಯ ಕಾಲೇಜಲ್ಲಿ ಹಾಸ್ಟೆಲ್ ವಾರ್ಡನ್ನು. ನಂದು ಇಲ್ಲಿಂದ 1 ಇಯರ್ ಎಕ್ಸ್ಪೀರಿಯೆನ್ಸು. ನಾನು ಬೇರೆ ಕಡೆ 2 ಇಯರಿಂದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಇಲ್ಲಿಂದ ಬಂದು ಫಸ್ಟ್ ಇಯರು ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಲ್ಲಿ ಇವಾಗ ನಾನು ಹಾಸ್ಟೆಲ್ ವಾರ್ಡನ್ ಆಗಿದ್ದೀನಲ್ವ, ನನ್ನ ಡ್ಯೂಟಿ ಏನು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತೀನಿ ಮಕ್ಕಳಿಗೆ ಓದಿಸೋಕ್ಕೆ. ಅಲ್ಲಿ 5:30 6:30 7 ಗಂಟೆವರೆಗೂ ಸ್ಟಡಿ ಅವರ್ ಇರುತ್ತೆ. 7 ಗಂಟೆಯಿಂದ 8 ಗಂಟೆ ತನಕ ಅವರಿಗೆ ಫ್ರೆಶಪ್ ಆಗಬೇಕು ಇರುತ್ತೆ. ಆಮೇಲೆ ಟೈಮ್ ಇರುತ್ತೆ. ಆಮೇಲೆ 9 ಗಂಟೆಗೆ ತಿಂಡಿ ಇರುತ್ತೆ. 9:20 ಕಾಲೇಜ್ ಇರುತ್ತೆ. ಸರ್, Myself Chaitra MJ. 3 years experience in this college. Myself Chaitra MJ, FDA in this college and 3 years experience on. ನೋಡಿ ವೀಕ್ಷಕರೇ, ಇಷ್ಟೊತ್ತವರೆಗೂ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡಿರೋದಾಗಿರ್ಬೋದು, ಅದೇ ರೀತಿ ಫ್ಯಾಕಲ್ಟೀಸ್ ಮಾತಾಡಿರೋದಾಗಿರ್ಬೋದು, ನೀವು ಕೇಳಿರ್ಬೋದು. ತುಂಬ ಚೆನ್ನಾಗಿ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ನೀವು ನೋಡ್ತಾ ಇರ್ಬೋದು, ಮಕ್ಕಳು ಕಾಲೇಜಿಗೆ ಬರ್ತಾ ಇದ್ದಾರೆ, ಕಾಲೇಜ್ ಬಸ್ ಇಳಿತಾ ಇದ್ದಾರೆ. ಕಾಲೇಜ್ ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. CCTV ವ್ಯವಸ್ಥೆ ಇದೆ, CCTV ಅಬ್ಸರ್ವೇಷನ್ ಇರುತ್ತೆ. ಇಷ್ಟೆಲ್ಲ ಫೆಸಿಲಿಟಿ ಇರುವಂತಹ ಕಾಲೇಜು ನಮ್ಮ ಚನ್ನಗಿರಿಲಿ ಎಲ್ಲಿದೆ ಹೇಳಿ? ಅದೇ ನಮ್ಮ ಶ್ರೀ ಬಸವಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್. ನಮ್ಮ ಪಣ್ಣಮಟ್ಟಿ ಗುರುಗಳ ಕಾಲೇಜ್ ಆಗಿದೆ. ಅವರ ಆಶೀರ್ವಾದದಲ್ಲಿ ಕಾಲೇಜ್ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರಿಸಲ್ಟನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದೆ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಆಲ್ರೆಡಿ ಅಸೆಂಬ್ಲಿಗೆ ರೆಡಿ ಆಗಿದ್ದಾರೆ. ಟೀಚರ್ಸ್ ಅಬ್ಸರ್ವೇಷನಲ್ಲಿ ಮಕ್ಕಳು ಅಸೆಂಬ್ಲಿಯನ್ನು ಮಾಡ್ತಾರೆ. ನಾವು ಅಂದ್ಕೊಂಡಿದ್ದೀವಿ SLCವರೆಗೂ ಅಷ್ಟೇ ಮಕ್ಕಳು ಟೀಚರ್ಸ್ ಕಂಟ್ರೋಲಲ್ಲಿ ಇರ್ತಾರೆ, ಪ್ರೇಯರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದು ಸುಳ್ಳು. ಇಲ್ಲಿ ನೋಡಿ, ನಮ್ಮ ಬಸವಪ್ರಿಯ ಕಾಲೇಜಲ್ಲಿ ಮಕ್ಕಳು ಟೀಚರ್ಸ್ ಕಂಟ್ರೋಲಲ್ಲಿ ಎಷ್ಟು ಚೆನ್ನಾಗಿ ಅಸೆಂಬ್ಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ರಾಷ್ಟ್ರಗೀತೆ ಹೇಳೋದಾಗಿರ್ಬೋದು, ನಾಡಗೀತೆ ಹೇಳೋದಾಗಿರ್ಬೋದು, ದೇಶದ ಭಕ್ತಿಯನ್ನು ನಾವು ಮಕ್ಕಳಿಗೆ ಇವಾಗದಿಂದನೇ ತುಂಬಬೇಕು. ಅದನ್ನು ಯಾವತ್ತೂ ಸ್ಟಾಪ್ ಮಾಡಬಾರ್ದು ಅನ್ನೋದೇ ನಮ್ಮ ಶ್ರೀ ಬಸವಪ್ರಿಯ ಕಾಲೇಜಿನ ದೇಶವಾಗಿದೆ. ನೋಡಿ, ಮಕ್ಕಳೆಲ್ಲ ಎಷ್ಟು ಡಿಸಿಪ್ಲಿನಾಗಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಆದಮೇಲೆ ಮಕ್ಕಳೆಲ್ಲ ಕ್ಲಾಸ್ ರೂಮಿಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಆಗ್ತಾರೆ. ಅದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ. ಮಕ್ಕಳು ಕ್ಲಾಸ್ ರೂಮಲ್ಲಿ ಯಾವ ರೀತಿ ಅಟೆಂಟಿವ್ ಆಗಿರ್ತಾರೆ, ಎಷ್ಟು ಫೆಸಿಲಿಟಿ ಇದೆ, ಎಷ್ಟು ಡಿಸಿಪ್ಲಿನ್ ಆಗಿ ಕ್ಲಾಸ್ಗಳನ್ನ ಕೇಳ್ತಾರೆ. ಲಂಚ್ ಟೈಮ್ ಒಂದು ಮಿಸ್ ಆಗಿಬಿಡ್ತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಎಷ್ಟು ಡಿಸಿಪ್ಲಿನ್ ಆಗಿ ಮಕ್ಕಳು ಲಂಚನ್ನು ತಗೊಳ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ಹೆಚ್ಚು ಹಲವಾರು ಮಾಹಿತಿಗಳನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಫಾಲೋ ಮಾಡ್ತಾಯಿರಿ. ಪ್ರತಿದಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕ್ತಾಯಿರ್ತೀನಿ. ಇಲ್ಲಿ ನೋಡಿ, ಮಕ್ಕಳು ಹೋಗೋ ಟೈಮ್ ಬಂತು. ಸೊ ಮಕ್ಕಳು ಸೇಫಾಗಿ ಮನೆ ತಲುಪಲಿ ಅಂತ ನೀವು ಎಲ್ಲರೂ ಆಶ್ರಯಿಸೋಣ. ಮಕ್ಕಳೇ ನಮ್ಮ ಜೀವನದ ಮುಂದಿನ ಉದ್ದೇಶ ಅಲ್ವಾ? ಸೊ ಮಕ್ಕಳು ಸೇಫಾಗಿ ಎಷ್ಟು ಚೆನ್ನಾಗಿ ಓದ್ತಾರೋ ಅಷ್ಟೇ ಚೆನ್ನಾಗಿ ಸೇಫಾಗಿ ಮಕ್ಕಳು ಮನೆಯನ್ನು ತಲುಪಬೇಕು ಅನ್ನೋದು ಈ ಟೀಚರ್ಸ್ಗಳ ಉದ್ದೇಶ ಮತ್ತು ನಿಮ್ಮೆಲ್ಲರ ಉದ್ದೇಶ. ನೀಟಾಗಿ ಮನೆಯನ್ನು ಅವರು ತಲುಪ್ತಾರೆ, ಅಷ್ಟು ಕೇರನ್ನು ಇವರು ತಗೊಳ್ತಾರೆ. ನೋಡಿ, ಬಸ್ಸಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಓವರ್ ಕ್ರೌಡ್ ಇಲ್ಲ ಬಸ್ಸು. ಸೀಟ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಮಕ್ಕಳನ್ನು ಅವರು ಹಾಕ್ಕೊಂಡಿದ್ದಾರೆ. ಕೆಲವೊಂದು ಕಾಲೇಜ್ಗಳಲ್ಲಿ ಸೀಟ್ ಕೆಪಾಸಿಟಿಗಿಂತ ಜಾಸ್ತಿ ಮಕ್ಕಳನ್ನ ಹಾಕ್ಕೊತಾರೆ. ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ನೆಕ್ಸ್ಟ್ ಕ್ಲಿಪ್ಪನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಲ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ರ ಜೊತೆ, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ, ಒಂದು ಸಲ ಕಾಲೇಜನ್ನು ವಿಸಿಟ್ ಮಾಡಿ ಪ್ರಾಂಶುಪಾಲರ ಜೊತೆ ಮಾತಾಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವ್ರನ್ನ ಡೈರೆಕ್ಟಾಗಿ
ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಕಾಂಟ್ಯಾಕ್ಟ್ ನಂಬರ್ ನಾನು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಪ್ರಿನ್ಸಿಪಲ್ ಮಾತಾಡ್ತಾರಲ್ಲ ಅದರಲ್ಲಿ ಡಿಸ್ಪ್ಲೇ ಮಾಡಿರ್ತೀನಲ್ಲ ಆ ನಂಬರ್ನ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಟು ಮೈ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್. ಎಲ್ಲರಿಗೂ ವಂದನೆಗಳು.